ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ನೀವು ಭೇಟಿ ನೀಡುತ್ತಿದ್ದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಿದ್ದಾರೆ. ಅದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಇದು ಎಸ್ಟರ್ಡೇ ಅಂದರೆ ನಿನ್ನೆಯ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿರ್ತಕ್ಕಂಥ ಒಂದು ನ್ಯೂಸ್. ಸೊ ಅದರ ಒಂದು ಮಾಹಿತಿ ಹಾಗೂ ಇತರೆ ಈ ಹಿಂದೆ ಬಿಟ್ಟಿರ್ತಕ್ಕಂಥ ಶಿಕ್ಷಕರ ಹುದ್ದೆಗಳ ಕುರಿತು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ಅನುದಾನಿತ ಪ್ರೌಢಶಾಲೆಯಲ್ಲಿ ಬೇಸಿಕ್ 52,000 ರೂಪಾಯಿ ಸ್ಯಾಲ್ರಿ ಇದೆ. ಅದಕ್ಕೂ 95,000 ತನಕ ಇದು ಸ್ಯಾಲ್ರಿ ಹೋಗ್ಬೋದು ಬೇಸಿಕ್ಕು, ನೀವು ರಿಟೈರ್ಡ್ ಆಗೋ ತನಕ. ಸೊ ಮುಂದಿನ ಒಂದು ವಿಷಯವೇನಪ್ಪ ಅಂತ ಹೇಳಿದ್ರೆ, ಶ್ರೀ ಕಾಂಚನೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ. ಸೊ ಸಹ ಶಿಕ್ಷಕ ಹುದ್ದೆ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಸಹ ಶಿಕ್ಷಕ ಹುದ್ದೆ. ಸೊ ಕಾಂಚನೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ, ಇಲ್ಲಿ TCH ಮತ್ತು DED ಆಗಿರಬೇಕು. ಪರಿಶಿಷ್ಟ ಜಾತಿಗೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಒಂದೊಂದು ಪೋಸ್ಟ್ ಇದೆ. 41,300 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇದೆ. ಸೊ ಇದರ ಸಂಪೂರ್ಣವಾದ ಮಾಹಿತಿ ನಾನು ಹಿಂದಿನ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ತಮ್ಮ ಹಳೆಯ ವಿಡಿಯೋಗಳನ್ನು ತಾವುಗಳು ನೋಡಬಹುದು. ಸೊ MCC ಬ್ಯಾಂಕಲ್ಲಿ ಹಿರಿಯ ಸಹಾಯಕ ಮತ್ತು ಕಿರಿಯ ಸಹಾಯಕ ಹುದ್ದೆಗಳು ಬಿಟ್ಟಿದ್ದಾರೆ. 10 ಹುದ್ದೆಗಳಿದ್ದಾವೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ತಾವುಗಳು ಈ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇದರ ಸದುಪಯೋಗನ ಪಡ್ಕೋಬೋದು. ಸೊ ಇಲ್ಲಿ ಹೇಳಿದ್ದಾರೆ ಮಂಗಳೂರು ಕ್ಯಾಥಲಿಕ್ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ, ಇದು ಮಂಗಳೂರಲ್ಲಿರ್ತಕ್ಕಂಥ ಒಂದು ಬ್ಯಾಂಕು. ಇಲ್ಲಿ ಸುಮಾರು 10 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಸೊ ಅರ್ಜಿ ನಮೂನೆ, ವಿದ್ಯಾರ್ಥಿ ವಾಯುಮಿತಿ ಅರ್ಜಿ, ಲಗತ್ತಿಸಬೇಕಾದ ಪ್ರಮಾಣಪತ್ರಗಳು, ನಿಬಂಧನೆಗಳು ಎಲ್ಲದೂ ಕೂಡ ವೆಬ್ಸೈಟಲ್ಲಿದೆ. www.mccbank.in ಅಲ್ಲಿ ತಮ್ಮೆಲ್ಲರಿಗೂ ಈ ಮಾಹಿತಿ ದೊರೀತದೆ. ಯಾರೆಲ್ಲರೂ ಇಂಟ್ರೆಸ್ಟೆಡ್ ಇದ್ದೀರಾ ದಯಮಾಡಿ ಆ ಅರ್ಜಿಯನ್ನು ಸಲ್ಲಿಸಬಹುದು. ಮುಂದಿನ ಒಂದು ವಿಷಯ, ಒಂದು ಸೆಕೆಂಡ್. ಶಿವಾಜಿ ಶಿಕ್ಷಣ ಪ್ರಸಾರಕ ಮಂಡಳ ಅಂತೇಳಿ, ಇದು ನಿಪ್ಪಾಣಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಸಂಸ್ಥೆ. ಸೊ ಇದರ ಅಧೀನದಲ್ಲಿ ಶ್ರೀ ನೂತನ ಮರಾಠಿ ವಿದ್ಯಾಲಯ ಪ್ರೌಢಶಾಲೆ ಅಂಥೇಳಿ, ಇಲ್ಲಿ ಮರಾಠಿ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಕರಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಯಾರೆಲ್ಲರೂ ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ಮರಾಠಿ ಭಾಷೆಯಲ್ಲಿ ನೀವು BA B.Ed ಮಾಡಿದರೆ ದಯಮಾಡಿ ತಾವುಗಳು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಸೊ ಇದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಓಕೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಂದು ವಿಶೇಷವಾದ ಒಂದು ಇನ್ಫಾರ್ಮೇಷನ್ ನಾನು ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಅನುದಾನಿತ ಶಾಲೆಗಳಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ರಾಜ್ಯ ಸರ್ಕಾರದ ಕೆಲವೊಂದು ಆದೇಶಗಳು ಆಗಿರ್ಬೋದು, ತಂತ್ರಾಂಶಗಳಾಗಿರ್ಬೋದು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶ್ರೀ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬ್ರವರು, ನಾವು ಅನುದಾನಿತ ಶಾಲೆಗಳಿಗೆ ಸುಮಾರು 5,500 ಶಿಕ್ಷಕರನ್ನು ನೇಮಕ ಮಾಡ್ತಿದ್ದೀವಿ ಅಂಥೇಳಿ ಕಳೆದ ವಾರ ಒಂದು ಪೇಪರ್ ಸ್ಟೇಟ್ಮೆಂಟನ್ನು ನೀಡಿದರು. ಸೊ ಇದರ ಸಾಧಕ ಬಾಧಕಗಳು ಮತ್ತು ಇದರ ಹಂತಗಳನ್ನು ನೋಡೋದಾದರೆ, ಇದು ಯಾವುದೇ ಒಂದು ಕುಂಠಿತ ಹೋಗ್ತಾ ಇದೆ ಹೊರತು ಯಾವುದೇ ಒಂದು ಮುಂದುವರೆದು ಬರ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದರೆ, ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗ ನೇಮಕ ಮಾಡಿರ್ತಕ್ಕಂಥದ್ದು, ಅದು ಮತ್ತೆ ಕಾಲಾವಧಿಯನ್ನು ವಿಸ್ತರಣೆ ಮಾಡಲು ಕೇಳಿದೆ. ಈಗಾಗಲೇ ಅದನ್ನು ಸಮೀಕ್ಷೆಗಳು ನಡೀತಿತ್ತು. ಸಮೀಕ್ಷೆಗಳು ನಡೆದರೂ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಾಹೇಬರು ಮತ್ತೆ ಕಾಲಾವಕಾಶಗಳನ್ನು ಕೇಳಿದ್ದಾರೆ. ಇದು ಮತ್ತೆ 2 ತಿಂಗಳು ಕಾಲ ಮುಂದುವರೆದುಕೊಂತ ಹೋಗ್ತಾ ಇರ್ತದೆ, ಅಂದರೆ ವಿಸ್ತರಣೆ ಆಗಿದೆ. ಸೊ ಹಾಗಾಗಿ 2016ರಿಂದ 2020ರವರೆಗೆ ಏನು ನೇಮಕಾತಿ ಮಾಡ್ಕೋಬೇಕಂತಿದ್ರು, 2016ರಿಂದ 2020ರವರೆಗೆ ಅನುದಾನಿತ ಶಾಲೆಗಳಲ್ಲಿ, ಸೊ ಇವುಗಳು ಯಾವುದೂ ಕೂಡ ಮುಂದುವರಿಯುವುದಿಲ್ಲ. ಯಾಕಪ್ಪ ಅಂದರೆ ಇನ್ನು 3ರಿಂದ 4 ತಿಂಗಳು. ಆಮೇಲೆ ಸಾಕಷ್ಟು ಸಂಸ್ಥೆಯವರು ಏನು ಮಾಡ್ತಿದ್ದಾರಪ್ಪ ಅಂತೇಳಿದರೆ ಪ್ರೀ ಬುಕ್ಕಿಂಗ್ ಮಾಡ್ತಿದ್ದಾರೆ ಇತ್ತೀಚೆಗೆ. ಪ್ರೀ ಬುಕ್ಕಿಂಗ್ ಅಂದರೆ ನೀವು ಫಸ್ಟ್ ಬಂದು ನಮ್ಮ ಅಪ್ರೋಚ್ ಮಾಡಿ, ನಮ್ಮ ಸಂಸ್ಥೆ ಒಳಗಡೆ ನೀವು ಅಪ್ರೋಚ್ ಮಾಡಿ ಸೇರಬೇಕು, ಆ ಫೈನಲ್ ಮಾಡ್ತೀವಿ. ಆಮೇಲೆ ಸಾಕಷ್ಟು ಶಿಕ್ಷಣ ಸಂಸ್ಥೆಯವರು ಡೊನೇಷನ್ ಕೇಳ್ತಿದ್ದಾರೆ ಸ್ನೇಹಿತರೆ. ದಯಮಾಡಿ ಗೋರ್ಮೆಂಟಿನ ಆದೇಶ ಬಂದು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರನ್ನು ತುಂಬಿಕೊಳ್ಳಿ ಅಂತೇಳಿ ಗೋರ್ಮೆಂಟಿನ ಆದೇಶ ಬಂದು ಪ್ರತಿಯೊಂದು ಜಿಲ್ಲೆಯಲ್ಲಿ DDPI ಆಫೀಸು, BO ಆಫೀಸ್ಗಳಲ್ಲಿ ಯಾವ ಶಾಲೆಗಳಲ್ಲಿ ಎಷ್ಟು ಸ್ಟ್ರೆಂತ್ ಇದೆ, ಯಾವ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಅಂಥೇಳಿ ಆನ್ಲೈನ್ ತಂತ್ರಾಂಶದಲ್ಲಿ ಸೇರ್ಪಡೆಯಾಗೋ ತನಕ ತಾವುಗಳು ಯಾರೂ ಕೂಡ ಯಾವುದೇ ಒಂದು ಡೊನೇಷನನ್ನು ನೀಡದೆ ಪ್ರೀ ಪ್ಲಾನ್ಡ್ ಆಗಿ ಬುಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಮುಂದೆ ನೀವೇ ಈ ಆಘಾತಗಳಿಗೆ ಅಥವಾ ತೊಂದರೆಗಳಿಗೆ ಒಳಪಡ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಇದು ನನ್ನ ಒಂದು ಕಿವಿ ಮಾತು ಅಂತ ಹೇಳ್ತೀನಿ.
ಸ್ನೇಹಿತರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುತ್ತಾ ಫಸ್ಟ್ KPSCನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ.